ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಪಂಡಿತ ದೀನದಯಾಳ ಉಪಾಧ್ಯಾಯರ ಜನ್ಮ ದಿನಾಚರಣೆ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮೊದಲಿಗೆ ಉಪಾಧ್ಯಾಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ಸಲ್ಲಿಸಲಾಯಿತು. ಬಳಿಕ ಸಮಾಜ ಸೇವೆ, ರಾಷ್ಟ್ರೀಯತೆ ಮತ್ತು ಸ್ವಾವಲಂಬನೆ ಕುರಿತಾಗಿ ಉಪಾಧ್ಯಾಯರ ಚಿಂತನೆಗಳನ್ನು ಸ್ಮರಿಸಲಾಯಿತು. ಕಾರ್ಯಕ್ರಮವನ್ನು ಶಾಸಕರಾದ ಡಾ ಚಂದ್ರು ಲಮಾಣಿಯವರು ಮತ್ತು ಮುಖಂಡರು ಉದ್ಘಾಟಿಸಿದರು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರು ದೀನದಯಾಳ ಉಪಾಧ್ಯಾಯರ ಜೀವನ, ಸಾಧನೆ ಮತ್ತು ಅವರ ಅಂತ್ಯೋದಯದ ತತ್ವದ ಮಹತ್ವವನ್ನು ವಿವರಿಸಿದರು. ಸಮಾಜದ ಕೊನೆಯ ವ್ಯಕ್ತಿಯವರೆಗೆ ಅಭಿವೃದ್ಧಿ ತಲುಪಬೇಕು ಎಂಬ ಅವರ ಆಶಯವನ್ನ ಪಾಲಿಸುವ ಅಗತ್ಯವಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಸವರಾಜ ಕುಂದಗೋಳ ಮಠ, ಸುನಿಲ್ ಮಹಂತ ಶೆಟ್ಟರ್, ಸೋಮೇಶ್ ಉಪನಳ, ಗಂಗಾಧರ್ ಮೆಣಸಿನಕಾಯಿ, ಎಂಎಸ್ ದೊಡ್ಡಗೌಡ್ರು, ನಿಂಗಪ್ಪ ಬನ್ನಿ, ವಿಜಯ್ ಕುಮಾರ್ ಅತ್ತಿಕಾಳ, ಬಸವರಾಜ ಚಕ್ರಸಾಲಿ, ವಿಜಯ್ ಕುಂಬಾರ, ಭೀಮಪ್ಪ ಯಂಗಾಡಿ ಸೇರಿದಂತೆ ಹಲವಾರು ನಾಯಕರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಗಾಳಪ ಹೆಚ್ ಹರಿಜನ್, ಲಕ್ಷ್ಮೇಶ್ವರ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಸಂಘಟನೆಗಳಲ್ಲಿ ನಾವೆಲ್ಲರೂ ಕೊಡಬೇಕಾಗತ್ತೆ. ಇನ್ನಿದ್ರ ಜೊತೆಯಾಗಿ ಮುಂಬರುವಂತ ಚುನಾವಣೆಯಲ್ಲಿ BLA 2 ಏನು ಮತದಾರರ ಪಟ್ಟಿ ಪರಿಷ್ಕರಣೆ ಬಹಳಷ್ಟು ಮುಖ್ಯವಾದಂಥ ಪಾತ್ರ ಇದೆ. ಅದರ ಜೊತೆಯಾಗಿ BLA 2 ಮಾತ್ರ ಮಾಡಬೇಕಂತಿಲ್ಲ, ಅದ್ರ ಜೊತೆಯಾಗಿ ನಾವೆಲ್ಲರೂ ಕೈ ಜೋಡಿಸ್ಕೊಂಡು ಮುಂಬರುವಂತ ಏನು ಮತದಾರರ ಪಟ್ಟಿ SIR ಅಂತಂದು ಏನು ಮತದಾರರ ಪಟ್ಟಿ ಪರಿಷ್ಕರಣೆ ಇದರೊಳಗೆ ನಾವೆಲ್ಲರೂ ಸಂಪೂರ್ಣವಾಗಿ ಭಾಗಿಯಾಗಿ ಏನು ಅಂದರೆ ನಾವು ನಮ್ಮದೇ ಆದಂಥ ಏನು ಓಟುಗಳನ್ನು ನಾವು ಎಲ್ಲಿರ್ತಾವೋ ಇಲ್ಲೇ ಒಂದು ಓಟುಗಳನ್ನು ನಾವು ಫಿಕ್ಸ್ ಮಾಡಬೇಕು. ಏನು ಡಬಲ್ ಓಟ್ ಎಲ್ಲಿರ್ತಾವೋ ಅನ್ನೋ ತೆಗೆಯುವಂಥ ಕೆಲಸ ಕಾರ್ಯಗಳನ್ನು ನಾವೆಲ್ಲರೂ ಗಟ್ಟಿಯಾಗಿ ಇಟ್ಕೊಂಡು ಆ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಭಾಗವಹಿಸಿಕೊಂಡು ಮುಂಬರುವಂಥ ನಾವೆಲ್ಲ ಚುನಾವಣೆಗಳನ್ನು ಭಾರತೀಯ ಜನತಾ ಪಕ್ಷದ ಭದ್ರ ಬುನಾದಿಯನ್ನು ಹಾಕೊಳ್ಳೋದಕ್ಕೆ ನಾವೆಲ್ಲರೂ ಗಟ್ಟಿಯಾಗಿ ಕೈ ಜೋಡಿಸಬೇಕು. ಏನು ನಾಳೆಯ ದಿನ ಪ್ರಶಿಕ್ಷಣ ನಾಳೆಯ ಸಾಯಂಕಾಲ ಮಟ್ಟ ಇರೋದ್ರಿಂದ ನಾವೆಲ್ಲರೂ ಈ ಪ್ರಶಿಕ್ಷಣದಲ್ಲಿ ಭಾಗಿಯಾಗಿ ಈ ಪ್ರಶಿಕ್ಷಣವನ್ನು ನಾವೆಲ್ಲರೂ ಯಶಸ್ವಿಗೊಳಿಸಬೇಕು. ಈ ಕಾರ್ಯಕ್ರಮ ಟೀಕೆಯನ್ನು ನಂತರ ನಾವೆಲ್ಲರೂ ಹೇಳ್ತಾರೆ, ಆ ರೀತಿಯಾಗಿ ನಾವೆಲ್ಲರೂ ನಡ್ಕೊಳ್ಳೋಣ ಅಂತ ಈ ದಿವಸ ಹೇಳಿ ಪ್ರಾಸ್ತಾವಿಕ ಮಾತಾಡೋಕೆ ಇವತ್ತು ಯೋಜನೆಗಳನ್ನು ಮುಟ್ಟಿಸಬೇಕು, ಯೋಜನೆಗಳು ಇವತ್ತು ಮುಟ್ಟಬೇಕು. ಯಾವ್ಯಾವ ಯೋಜನೆಗಳು ನಮಗೆ ಕೇಂದ್ರ ಸರ್ಕಾರದ ಯೋಜನೆಗಳಾಗಿರ್ಬೋದು ಮತ್ತು ಹಿಂದೆ ರಾಜ್ಯ ಸರ್ಕಾರ ಇದ್ದಾಗ ನಾವು ಬಹಳಷ್ಟು ಯೋಜನೆಗಳನ್ನು ನಾವು ಕೊಟ್ಟಿದ್ದೀವಿ. ಈ ಉದ್ದೇಶ ಅಷ್ಟೇ, ಈ ಯೋಜನೆಗಳ ಘೋಷಣೆ ಮಾತ್ರ ಆಗಬಾರ್ದು, ಆದರೆ ಜನಕಲ್ಯಾಣ ಮತ್ತು ಸಬಲೀಕರಣ ಆಗುವಂಥದ್ದು ನಮ್ಮ ಪ್ರಧಾನ ಗುರಿ ಆಗಿರುವಂಥದ್ದು. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ವಾಕ್ಯದಲ್ಲಿ ಏನು ನಾವು ದೃಷ್ಟಿಕೋನವನ್ನು ಇಟ್ಕೊಂಡು ಹೋಗ್ತಾ ಇದ್ದೀವಿ, ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಪ್ರತಿ ಚುನಾವಣೆಯಲ್ಲಿ ನಾವೊಂದು ವಾಕ್ಯವನ್ನು ಕೊಡ್ತೀವಿ. ಆಮೇಲೆ ನರೇಂದ್ರ ಮೋದಿ ಅವರು ಸಹಿತ ಮನ್ ಕಿ ಬಾತ್ ಮಾಡುವಂಥ ಸಮಯದಲ್ಲಿ ಒಂದು ವಾಕ್ಯವನ್ನು ಕೊಡ್ತಾರೆ.